ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಇವತ್ತು ನನ್ನ ಫ್ರೆಂಡ್ ರಶ್ಮನ ಎಂಗೇಜ್ಮೆಂಟ್, ಹಾಗಾಗಿ ಇನ್ನು ನಾನು ಹೊರಡಬೇಕು. ಆಮೇಲೆ ಇವತ್ತು ಆ್ಯಕ್ಚುಲಿ ಹೋಗುವಾಗ ಸ್ವಲ್ಪ ಲೇಟ್ ಆಗ್ಬೋದು, ಯಾಕಂದರೆ ನಾನು ನನ್ನ ಫ್ರೆಂಡ್ ಮನೆಗೆ ಹೋಗಿ ಅಲ್ಲಿಂದ ಅಣ್ಣನವ್ರ ಜೊತೆ ಹೋಗೋದು. ಅವರು ಬೇರೆ ಫಂಕ್ಷನ್ ಅಟೆಂಡ್ ಆಗಿ ಆಮೇಲೆ ಬರ್ತಾರಂತೆ. ಸೊ ಹಾಗಾಗಿ ಸ್ವಲ್ಪ ಲೇಟ್ ಆಗ್ಬೋದು ಅಂತ ಹೇಳಿದ್ದಾರೆ. ಸೊ ನೋಡುವ ಎಷ್ಟು ಗಂಟೆಗೆ ರೀಚ್ ಆಗ್ತೀವಿ ಅಂತ. ಹಾಗೆ ಆದಷ್ಟು ವಿಡಿಯೋನ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ, ನೋಡ ಎಷ್ಟಾಗುತ್ತೆ ಅಂತ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಓಕೆ, ಇನ್ನು ನಾನು ರೆಡಿ ಆಗಬೇಕು, ರೆಡಿಯಾಗಿ ಸಿಗ್ತೀನಿ. ಇವಾಗ ಒಂದು ಸ್ಮಾಲ್ ಟ್ರಾನ್ಸಾಕ್ಷನ್ ವಿಡಿಯೋ ನೋಡಿ. ಇದು ನನ್ನ ಔಟ್ಫಿಟ್. ಆಮೇಲೆ ಫುಲ್ ಔಟ್ಫಿಟ್ನ ನಿಮಗೆ ಆಮೇಲೆ ತೋರಿಸ್ತೀನಿ. ಓಕೆ, ಇವಾಗ ಸ್ವಲ್ಪ ಮುಖಕ್ಕೆ ಮೇಕಪ್ ಮಾಡ್ಕೊಳ್ಳೋಣ. ಫಸ್ಟ್ ನಾನು ನಿವಿಯಾ ಅವರದು ಮಾಯಿಶ್ಚರೈಸರ್ನ ಹಾಕ್ಕೊಳ್ತೀನಿ. ಮಾಯಿಶ್ಚರೈಸರ್ ಹಾಕೋದ್ರಿಂದ ಫೇಸ್ ಚೆನ್ನಾಗಿ ಮೇಕಪ್ ಎಲ್ಲ ನಿಂತ್ಕೊಳ್ಳುತ್ತೆ. ಆಮೇಲೆ ಸನ್ಸ್ಕ್ರೀನ್ ಹಾಕ್ಕೊಳ್ಳೋಣ. ಸನ್ಸ್ಕ್ರೀನ್ ಸ್ವಲ್ಪ ಹಾಕ್ಕೊಳ್ಬೇಕು, ತುಂಬ ಹಾಕ್ಕೊಳ್ಳಿಕ್ಕೆ ಹೋಗ್ಬೇಡಿ. ಸನ್ನಿಂದ ಸಹ ಪ್ರೊಟೆಕ್ಷನ್ ಬೇಕಲ್ಲ. ಅದಾದ ನಂತರ ನಾನು ಲ್ಯಾಕ್ಮೆ ಅವ್ರದ್ದು BB ಕ್ರೀಮ್ನ ಯೂಸ್ ಮಾಡ್ತಿದ್ದೀನಿ. ಇದು ನನಗೆ ಇಷ್ಟ ಆಗಲ್ಲ, ಯಾವಾಗಾದ್ರೂ ಒಮ್ಮೊಮ್ಮೆ ಫಂಕ್ಷನಿಗೆ ಹೋಗುವಾಗ ಮಾತ್ರ ಹಾಕ್ಕೊಳ್ಳೋದು ನಾನು. ಫಸ್ಟ್ ಒಂದು ಸೈಡ್ ಹಾಕಿ ನಾನು ಸ್ವಲ್ಪ ಸ್ವಲ್ಪ ಹಾಕಿ ರಬ್ ಮಾಡ್ಕೊಳ್ತೀನಿ, ಯಾಕಂದರೆ ಇಲ್ಲಾಂದರೆ ಅಂಟ್ಕೊಳ್ಳುತ್ತೆ ಅಲ್ಲೇ. ಕೈಯಲ್ಲೇ ರಬ್ ಮಾಡ್ತೀನಿ ನಾನು. ಸ್ಪಾಂಜ್ ಎಲ್ಲೋ ಇದೆ, ನಂಗೆ ಗೊತ್ತಿಲ್ಲ, ಹುಡುಕಿದೆ ಸಿಗ್ತಿಲ್ಲ. ಸೊ ಕೈಯಲ್ಲೇ ಯೂಸ್ ಮಾಡ್ತೀನಿ. ಅದಾದ ನಂತರ ನಾವು ಮೈನಾಗಿ ಇಲ್ಲಿ ನಮ್ಮ ನೆಕ್ಕಿಗೂ ಹಾಕ್ಕೊಳ್ಬೇಕು ಕ್ರೀಮ್, ಇಲ್ಲದ್ರೆ ನೆಕ್ ಬೇರೆ ಥರ ಕಾಣಿಸುತ್ತೆ, ಫೇಸ್ ಬೇರೆ ಥರ ಕಾಣಿಸುತ್ತೆ. ಸ್ವಲ್ಪ ಕಿವಿಗೂ ಹಾಕ್ಕೊಳ್ಳಿ. ಅದಾದ ನಂತರ ನಾನು ಕನ್ಸಿಲರ್ ಯೂಸ್ ಮಾಡ್ತಿದ್ದೀನಿ, ಸ್ವಿಸ್ ಬ್ಯೂಟಿ ಅವರದು. ಕನ್ಸಿಲರ್ ಹಾಕೋದ್ರಿಂದ ನಮ್ಮ ಡಾರ್ಕ್ ಸರ್ಕಲ್ ಅದೆಲ್ಲ ಕವರ್ ಆಗುತ್ತೆ. ಅದಾದ ನಂತರ ನಾನು ಲ್ಯಾಕ್ಮೆ ಅವ್ರದ್ದು ಕಾಂಪ್ಯಾಕ್ಟ್ ಪೌಡರ್ನ ಯೂಸ್ ಮಾಡ್ತಿದ್ದೀನಿ. ಆಮೇಲೆ ಐಲೈನರ್ ನಾನು ಯೂಸ್ ಮಾಡ್ತಿದ್ದೀನಿ. ಬೇರೆ ಕಾಜಲೆಲ್ಲ ನನಗೆ ಹಾಕ್ಕೊಳ್ಳೋಕ್ಕೆ ಆಗಲ್ಲ, ಸೊ ಜಾಸ್ತಿ ನಾನು ಐಲೈನರೇ ಯೂಸ್ ಮಾಡೋದು.
ಈ ಐಲೈನರ್ ಹಚ್ಕೊಳ್ಳೋಕೆ ಕಷ್ಟ ಮಾರ್ರೆ. ಯೂಸ್ ಮಾಡ್ತಿಲ್ಲ, ಮೊಬೈಲಲ್ಲೇ ನೋಡ್ಕೊಂಡು ಹಾಕ್ಕೊಳ್ತಿದ್ದೀನಿ. ಆ್ಯಂಡ್ ಲಾಸ್ಟ್ ನಾನು ಲಿಪ್ಸ್ಟಿಕ್ನ ಹಾಕ್ತೀನಿ. ಇದು ನನಗೆ ಫೇವ್ರೆಟ್, ಲಿಪ್ಸ್ಟಿಕ್ ಹಾಕೋದು. ಲಿಪ್ಸ್ಟಿಕ್ ಹಾಕೊಳ್ಳೋಕ್ಕೆ ನನಗೆ ತುಂಬ ಇಷ್ಟ. ಸೊ ಐಲೈನರ್ ಎಲ್ಲ ಹಾಕದಿದ್ರೂ ಲಿಪ್ಸ್ಟಿಕ್ ಒಂದು ಹಾಕ್ಕೊಳ್ತೀನಿ ಎಲ್ಲೋ. ನಾನು ಇದನ್ನು ಹಾಕೊಳ್ಳೋದಾ ಬಿಡುವ ಅಂತ ಇದ್ದೀನಿ. ಸೊ ನೋಡ, ಐ ಥಿಂಕ್ ಇದು ಸ್ವಲ್ಪ ಜಾಸ್ತಿ ಆಯಿತು ಅಂತ ಅನಿಸ್ತದೆ ನನಗೆ. ತುಂಬ ಈ ಥರ ಹಾಕ್ಕೊಂಡು ಹೋಗ್ಲಿಕ್ಕೂ ನಂಗೆ ಇಷ್ಟ ಆಗಲ್ಲ. ಸೊ ನಾನು ಆಗೈತಲ್ಲ ಅದೇ ಹಾಕ್ಕೊಳ್ತೀನಿ. ಬಟ್ ಏನೋ ಚೆನ್ನಾಗಿ ಕಾಣ್ತಾ ಇದೆ ನೋಡ. ಆ್ಯಂಡ್ ಲಾಸ್ಟ್ ನನ್ನ ಔಟ್ಫಿಟ್ ಹೇಗಿದೆ ಅಂತಲೂ ತೋರಿಸ್ತೀನಿ. ಆಮೇಲೆ ನೆಕ್ಕಿದು ಹಾಕೊಳ್ಳೋದಾ ಬೇಡ ಅಂತ ಆಮೇಲೆ ಡಿಸೈಡ್ ಮಾಡ್ತೀನಿ. ಓಕೆ, ಇವಾಗ ನನ್ನ ಫುಲ್ ಔಟ್ಫಿಟ್ನ ನಾನು ತೋರಿಸ್ತೀನಿ. ಆಮೇಲೆ ಕೊನೆಯದಾಗಿ ಬೊಟ್ಟನ್ನು ಹಾಕ್ತೀನಿ ನಾನು. ನನಗೆ ಕಾಣಿಸ್ತಾ ಇಲ್ಲ. ಓಕೆ, ಅಷ್ಟು ಕಾಣಿಸಲ್ಲ, ನಾನು ಬೊಟ್ಟು ಹಾಕಿದ್ದೀನಿ, ಸ್ಟೋನ್ ಬೊಟ್ಟು. ಓಕೆ, ಇದು ನನ್ನ ಲುಕ್. ನಾನು ರೆಡಿಯಾಗಿ ಆಯಿತು. ಹೇಗೆ ಕಾಣ್ತೀನಿ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಆಲ್ರೆಡಿ ಈಗ ಲೇಟ್ ಆಗಿದೆ, ಇನ್ನು ಹೊರಡ್ತೀನಿ. ಎಸ್, ಇನ್ನು ಅಲ್ಲಿ ಸಿಗುವ. ಓಕೆ, ನಂದು ಹೊರಟೆಲ್ಲ ಆಯಿತು. ಇದು ನನ್ನ ಔಟ್ಫಿಟ್ ಹೇಗಿದೆ. ಇದು ಅಕ್ಷರನ ಔಟ್ಫಿಟ್. ಇನ್ನೊಬ್ರು ಮೇಡಮ್ ಒಳಗಿದ್ದಾರೆ, ಹೊರಡ್ತಿದ್ದಾರೆ, ರೆಡಿ ಆಗ್ತಾ ಇದ್ದಾರೆ. ಅವರು ಬಾಗಿಲು ಹಾಕಿದ್ರು. ಇಲ್ಲಿ ಒಬ್ರು ಸಬ್ಸ್ಕ್ರೈಬರ್ಸ್ ಬಂದ್ರು, ಛೋಟಾ ಸಬ್ಸ್ಕ್ರೈಬರ್. ಹೇಗಿದ್ದೀರಿ? ಡೈಲಾಗ್ ಎಲ್ಲ ಕಲ್ತಿದ್ದಿ?
ಎಂಗೇಜ್ಮೆಂಟ್ ಆಗಿ ಹೇಗೆ ಅನಿಸ್ತದೆ? ಭಯಂಕರ ಬಿಸಿಲುಂಟು. ಹೌದು, ಮಳೆ ಬರುವ ಎಲ್ಲ ಸಾಧ್ಯತೆ ಇದೆ. ಹೌದು, ಒಳ್ಳೆ ಶುಭ ಶಕುನ ಅಂತೆ.